ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ದ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮಾಡ್ಯೂಲ್ 5ಅಲ್ಲಿ ನಾವು ಫಸ್ಟ್ ಕ್ವೆಶನ್ ನೋಡೋಣ. ದಟ್ ಈಸ್ ನಥಿಂಗ್ ಬಟ್ ಒನ್ ವೇ ಅನ್ನುವ ಟೇಬಲ್ ಅಂತ. ಮಾಡ್ಯೂಲ್ 5ಅಲ್ಲಿ 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಯಾವ್ದ್ಯಾವುದು ಅಂದರೆ ಫಸ್ಟ್ ಒನ್ನು ಒನ್ ವೇ ಅನ್ನೋವ ಟೇಬಲ್ಲು, ಸೆಕೆಂಡ್ ಒನ್ನು 2 ವೇ ಅನ್ನೋವ ಟೇಬಲ್ಲು, ಥರ್ಡ್ ಒನ್ನು ಲ್ಯಾಟಿನ್ ಸ್ಕ್ವಯರು. ಓಕೆನಾ? ಈ 3 ಕಾನ್ಸೆಪ್ಟ್ಸಲ್ಲೇ ನಿಮಗೆ ಕ್ವೆಶನ್ಸ್ ಬರುತ್ತೆ. ಓಕೆನಾ? ಸೊ ನಾವು ಈ 3 ಕಾನ್ಸೆಪ್ಟು ಯಾವ ರೀತಿ ಸಾಲ್ವ್ ಮಾಡೋದು ಕ್ವೆಶನ್ಸ್ ಕೊಟ್ಟರೆ ಅಂತ ನೋಡೋಣ. ಸೊ ಇವತ್ತು ನಾವು ಒನ್ ವೇ ಅನ್ನೋವ ಟೇಬಲ್ ನೋಡೋಣ. ಸೊ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡೋದು ಅಂತ. ಓಕೆ, ಸೊ ಬನ್ನಿ ಗೈಸ್ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ನಾವು ಏನು ಮಾಡಬೇಕು ಅಂತ ನೋಡೋಣ. ಫಸ್ಟ್ ಕ್ವೆಶನ್ ಅರ್ಥ ಮಾಡ್ಕೊಳ್ಳೋಣ. ಸೊ ಕ್ವೆಶನಲ್ಲಿ ಏನು ಗೊತ್ತಾ, ಈ ಥರ 3 ಡಿಫ್ರೆಂಟ್ ಸ್ಯಾಂಪಲ್ಸ್ ಕೊಟ್ಟಿರ್ತಾರೆ. ಅದಕ್ಕೆ ಆದಂತಹ ಏನಂತೀರ ವ್ಯಾಲ್ಯೂಸ್ನ ಕೊಟ್ಟಿರ್ತಾರೆ. ಸೊ ಇದಕ್ಕೆ ನಾವು ಒನ್ ವೇ ಅನ್ನೋವ ಏನಂತೀರ ಕನ್ಸ್ಟ್ರಕ್ಟ್ ಮಾಡಬೇಕು. ಓಕೆನಾ? ಸೊ ಇವಾಗ ಬನ್ನಿ ನಾವು ನೋಡ್ತಾ ಹೋಗೋಣ. ಸೊ ಅವರೇ ಎಫ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಸೊ ನೋ ಪ್ರಾಬ್ಲಮ್, ನೀವು ಎಫ್ ವ್ಯಾಲ್ಯೂ ಹೋಗಿ ಹುಡುಕಬೇಕು ಅನ್ನೋ ಏನು ಇರೋದಿಲ್ಲ. ಓಕೆನಾ? ಸೊ ಫಸ್ಟ್ ಬನ್ನಿ ನಾವು ನೋಡ್ತಾ ಹೋಗೋಣ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಸೊ ಇವಾಗ ನಾವು ರೀಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಣ ಟೇಬಲ್ನ ಫಸ್ಟ್ಗೆ. ಸೊ ಏನಂತ, ಸೊ ಫಸ್ಟ್ಗೆ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನೇನು ಕೊಟ್ಟಿದ್ದಾರೆ, 8 4 6 7. ಫಸ್ಟ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಓಕೆನಾ? ಏನಿದೆ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳಿ. ಅದಾದಮೇಲೆ ಏನು ಮಾಡಬೇಕಂತ ನಾನು ಹೇಳ್ತೀನಿ. ಸೊ ಫಸ್ಟ್ಗೆ ಈ ಥರ ಆ್ಯಸ್ ಇಟ್ ಈಸ್ ಬರ್ಕೊಂಡಾದಮೇಲೆ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ T1ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ T1 ಅಂದರೆ ಟೋಟಲ್. ಓಕೆನಾ? ಸೊ ಇಲ್ಲಿ ಟೋಟಲ್ ಏನು ಬರುತ್ತೆ ಅಂತ ನೋಡೋಣ. ಸೊ ಟೋಟಲ್ ಅಂದರೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ, ರೋ ವೈಸ್ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಸೊ 8 + 4 + 6 + 7 ಏನು 25. ಸೊ ಅದೇ ಥರ ಸೆಕೆಂಡ್ ಕ್ಯಾಲ್ಕುಲೇಟ್ ಮಾಡಿದಾಗ 7 + 6 + 5 + 3 ಏನು ಬಂತು 21 ಅಲ್ವಾ. ಸೊ ನೆಕ್ಸ್ಟ್ 5 + 4 2 + 5 + 4 + 4 ಏನು ಬಂತು ನಮಗೆ 15. ಸೊ ಇದಾದಮೇಲೆ ಏನು ಮಾಡಬೇಕು, ಇದರದ್ದು ಸ್ಕ್ವಯರ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ನಮ್ಮ ಸ್ಕ್ವಯರ್ಸ್ ಏನಾಗಿರುತ್ತೆ, ಸೊ ಸ್ಕ್ವಯರ್ ಅಂತಾದರೂ ಬರೀರಿ, T1 ಸ್ಕ್ವಯರ್ ಅಂತಾದರೂ ಬರೀರಿ. ಒಟ್ಟಿನಲ್ಲಿ ಇಂಡಿಕೇಶನ್ ಇಸ್ ಇಂಪಾರ್ಟೆಂಟ್. ಓಕೆ, ಸೊ 25 ಸ್ಕ್ವಯರ್ ಅಂದರೆ ಏನು, ಸೊ 625. ನೆಕ್ಸ್ಟು 21 ಸ್ಕ್ವಯರ್ ಅಂದರೆ ಏನು, ಸೊ 21 ಸ್ಕ್ವಯರ್ ಬಂದು 441. ನೆಕ್ಸ್ಟ್ 15 ಸ್ಕ್ವಯರ್ ಅಂದರೆ ಏನು, ಸೊ 225. ಇಷ್ಟ ಅರ್ಥ ಆಯ್ತಲ್ವಾ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂತ. ಸೊ ನಮಗೆ ಇವಾಗ ಇದು ಟೇಬಲ್ ಹಾಕ್ಕೊಳ್ತೀರಾ ಅಲ್ವಾ. ಸೊ ಯಾವ ರೀತಿ ಟೇಬಲ್ ಹಾಕ್ಕೊಳ್ತೀರಾ, ಈ ರೀತಿ ಹಾಕ್ಕೊಳ್ತೀರಾ. ಓಕೆ, ಸೊ ನೀಟಾಗಿ ಎಕ್ಸಾಮಲ್ಲಿ ರೆಪ್ರೆಸೆಂಟ್ ಮಾಡಿ. ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ರೆಪ್ರೆಸೆಂಟೇಷನ್. ನೀವು ಎಷ್ಟು ಚೆನ್ನಾಗಿ ನಿಮ್ಮ ಪೇಪರ್ನ ರೆಪ್ರೆಸೆಂಟ್ ಮಾಡ್ತೀರಾ, ಎಸ್ಪೆಷಲಿ ಈ ಒಂದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸಿಗೆ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ, ಮತ್ತು ಪ್ರತಿಯೊಂದು ಆನ್ಸರ್ಸ್ಗೂ ನೀವು ಬಾಕ್ಸ್ ಹಾಕೋದಾಗಲಿ ಈ ಥರ ರೆಪ್ರೆಸೆಂಟೇಷನ್ ಮಾಡಿದಾಗ ಇನ್ವಿಜಿಲೇಟರು ನಿಮ್ಮ ಒಂದು ಪೇಪರ್ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಆನ್ಸರ್ ಕರೆಕ್ಟ್ ಇದೆಯಾ, ಮುಗೀತು ಬಿಡಿ, ಎಲ್ಲ ಕರೆಕ್ಟಾಗಿ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಕರೆಕ್ಷನ್ ಮಾಡ್ಕೊತಾ ಹೋಗ್ತಾರೆ. ಓಕೆನಾ? ಸೊ ದಟ್ ಈಸ್ ವೈ ನೀಟಾಗಿ ರೆಪ್ರೆಸೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಇದಾದಮೇಲೆ ಏನು ಮಾಡಬೇಕು, ನಾವು ಸಮೇಷನ್ ಆಫ್ ಟಿ ಅಂತ ಅಂದರೆ ಏನು, ಸೊ ಇಲ್ಲಿರೋ ಟೀನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ದಟ್ ಇಸ್ ನಥಿಂಗ್ ಬಟ್ 25 + 21 + 15 ಏನು ಬರುತ್ತೆ ನನಗೆ 61 ಬರುತ್ತೆ. ಸೊ ದಿಸ್ ಇಸ್ ಟೋಟಲ್. ಓಕೆ, ಸೊ ಇದು ಒಂದು ಟೋಟಲ್. ನೆಕ್ಸ್ಟ್ ನಾವೇನು ಮಾಡಬೇಕು, ಇವಾಗ ಈ ಥರ ಕನ್ಸ್ಟ್ರಕ್ಟ್ ಮಾಡ್ಕೊಂಡಾದ್ಮೇಲೆ ನಾವು ಸ್ಕ್ವಯರ್ಸ್ ಮಾಡ್ಕೋಬೇಕು. ಪ್ರತಿಯೊಂದು ಎಲಿಮೆಂಟ್ ಇದೆಯಲ್ವಾ ಅದನ್ನು ನಾವು ಸ್ಕ್ವಯರ್ ಮಾಡ್ಕೊತ ಟೇಬಲ್ ಬರಿಬೇಕು. ಓಕೆ, ಸೊ ಇವಾಗ ದ ಸ್ಕ್ವಯರ್ಸ್ ಆರ್ ಆ್ಯಸ್ ಫಾಲೋಸ್. ಸೊ ಇವಾಗ ಎ ಬಿ ಸಿ ಅಂತ ಬರ್ಕೊಳ್ತೀರಾ. ಸೊ 8 ಸ್ಕ್ವಯರ್ ಏನು 64, 7 ಸ್ಕ್ವಯರ್ ಏನು 49, 2 ಸ್ಕ್ವಯರ್ ಏನು 4, 4 ಸ್ಕ್ವಯರ್ ಏನು 16, 6 ಸ್ಕ್ವಯರ್ ಏನು 36, 5 ಸ್ಕ್ವಯರ್ ಏನು 25, 6 ಸ್ಕ್ವಯರ್ ಏನು 36, 5 ಸ್ಕ್ವಯರ್ ಏನು 25, 4 ಸ್ಕ್ವಯರ್ ಏನು 16, 7 ಸ್ಕ್ವಯರ್ ಏನು 49, 3 ಸ್ಕ್ವಯರ್ ಏನು 9, 4 ಸ್ಕ್ವಯರ್ ಏನು 16. ಓಕೆನಾ? ಸೊ ಇದಾದಮೇಲೆ ನಾವು ಮತ್ತೆ ಇಲ್ಲಿ ಟೋಟಲ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಟೋಟಲ್ ಸ್ಕ್ವಯರ್ಸ್ ಅಂದರೆ ಸಮ್ ಆಫ್ ದೀಸ್ ರೋಸ್ 34 + 16 + 36 + 49. ಸೊ ಎಷ್ಟು ಬಂತು 165. ಓಕೆ, 165. ನೆಕ್ಸ್ಟ್ 49 + 36 + 25 + 9 ಎಷ್ಟು ಬಂತು 119 ಅಲ್ವಾ. ಸೊ ನೆಕ್ಸ್ಟ್ 4 + 25 + 16 + 16 ಎಷ್ಟು ಬಂತು 61. ಸೊ ನೆಕ್ಸ್ಟ್
ಗ್ರ್ಯಾಂಡ್ ಟೋಟಲ್ ಏನು ಇರುತ್ತೆ ಅದನ್ನು ಬರೀರಿ. ಓಕೆ, ಗ್ರ್ಯಾಂಡ್ ಟೋಟಲ್ ಇಸ್ ಈಕ್ವಲ್ ಟು 165 ಪ್ಲಸ್ 119 ಪ್ಲಸ್ 61 ಎಷ್ಟಾಯಿತು? 365. ಓಕೆ, ಇದಕ್ಕೊಂದು ಬಾಕ್ಸ್ ಹಾಕೊಳ್ಳಿ. ಓಕೆ, ಸೊ ಓಕೆ, ಇದಾದಮೇಲೆ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ ಕರೆಕ್ಷನ್ ಫ್ಯಾಕ್ಟರ್. ಸೊ ಕಲೆಕ್ಷನ್ ಫ್ಯಾಕ್ಟರ್. ಓಕೆ, ಸೊ ಏನಪ್ಪ ಈ ಸಿ ಎಫ್ ಅಂತ ಅಂದರೆ, ಸೊ ದಟ್ ಈಸ್ ನಥಿಂಗ್ ಬಟ್ ಟಿ ಸ್ಕ್ವಯರ್ ಡಿವೈಡೆಡ್ ಬೈ ಎನ್. ಟಿ ಸ್ಕ್ವಯರ್ ಎಲ್ಲಿಂದ ಬಂತು? ಸೊ ಇಲ್ಲಿ ಟಿ ಸ್ಕ್ವಯರ್ ಅಂದರೆ ಏನು? ನಾವು ಆಲ್ರೆಡಿ ಸಮಿಷನ್ ಆಫ್ ಟಿ ಕಂಡು ಹಿಡ್ದಿದ್ದೀವಿ ಅಲ್ವಾ? ಏನು 61 ಅಂತ ಕಂಡು ಹಿಡ್ದಿದ್ವಿ. ಸೊ 61, ಸೊ 61 ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಅಂದರೆ, ಸೊ ಒಂದು ಟೇಬಲಲ್ಲಿ ಎಷ್ಟು ವ್ಯಾಲ್ಯೂಸ್ ಇದೆ ಅಂತ. ಸೊ ಇವಾಗ ಕೊಟ್ಟಿರೋಂಥ ಟೇಬಲಲ್ಲಿ ನೋಡಿ, ಸೊ 1 ರೋ ಅಲ್ಲಿ ಎಷ್ಟಿದೆ? 1 2 3 4 ಇದೆ. ಸೊ ಅದೇ ಥರ 3 ರೋಸಲ್ಲಿ 4 ಎಲಿಮೆಂಟ್ಸ್ ಇದೆ ಅಂತ ಅಂದರೆ 4 × 3 ಎಷ್ಟಾಗುತ್ತೆ? 12. ಟೋಟಲ್ 12 ಎಲಿಮೆಂಟ್ಸ್. ಸೊ ನಾನು ಅದಕ್ಕೆ ಡಿವೈಡೆಡ್ ಬೈ ಎನ್ ಇಸ್ ಈಕ್ವಲ್ ಟು 12 ಅಂತ ಬರ್ಕೊಳ್ತೀನಿ. ಸೊ ಇದೇನಾಗುತ್ತೆ? ಸೊ 61 ಸ್ಕ್ವಯರ್ ಡಿವೈಡೆಡ್ ಬೈ 12 ಅಂತ ಅಂದಾಗ ನನಗೆ ಆನ್ಸರ್ ಏನು ಬರುತ್ತೆ? 310.083 ಅಂತ ಬರುತ್ತೆ. ಓಕೆನಾ? ಸೊ ಇವಾಗ ಈ ಕರೆಕ್ಷನ್ ಫ್ಯಾಕ್ಟರ್ ಕಂಡುಹಿಡ್ದಾದ್ಮೇಲೆ ನಾವೇನು ಕಂಡುಹಿಡಿಬೇಕು ಅಂದರೆ ಟಿ ಎಸ್ ಎಸ್, ದಟ್ ಈಸ್ ನಥಿಂಗ್ ಬಟ್ ಟೋಟಲ್ ಸಮ್ ಆಫ್ ಸ್ಕ್ವಯರ್. ಸೊ ಟೋಟಲ್ ಸಮ್ ಆಫ್ ಸ್ಕ್ವಯರ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ಅಂದರೆ, ಸೊ ಸಮಿಷನ್ ಆಫ್ ಐ ಸಮಿಷನ್ ಆಫ್ ಜೆ ಎಕ್ಸ್ ಐ ಜೆ ಸ್ಕ್ವಯರ್ ಮೈನಸ್ ಸಿ ಎಫ್. ಇದೇನು ಗೊತ್ತಾ? ಇದು ಬಂದುಬಿಟ್ಟು ಗ್ರ್ಯಾಂಡ್ ಟೋಟಲ್. ನೀವು ಕಂಡು ಹಿಡಿದ್ರಲ್ವಾ ಇಲ್ಲಿ ಆ ವ್ಯಾಲ್ಯೂ. ಓಕೆನಾ? ಸೊ 345 ಮೈನಸ್ ಸಿ ಎಫ್ ಎಷ್ಟು ಬಂತು? 310.08. ಓಕೆನಾ? ಸೊ ಇದು ಮಾಡಿದಾಗ ಏನು ಬರುತ್ತೆ? 345 ಮೈನಸ್ 310.08 ಎಷ್ಟು ಬಂತು ನಮಗೆ? 34.92. ಓಕೆ, ಇವಾಗ ಟಿ ಎಸ್ ಎಸ್ ಕಂಡು ಹಿಡ್ದಾಯಿತು. ನೆಕ್ಸ್ಟ್ ಏನು ಕಂಡು ಹಿಡಿಯೋಣ ಅಂದರೆ, ನೆಕ್ಸ್ಟ್ ನಾವು ಸಮ್ ಆಫ್ ಸ್ಕ್ವಯರ್ನ ಕಂಡು ಹಿಡಿಬೇಕು. ಸಮ್ ಆಫ್ ಸ್ಕ್ವಯರ್ ಅಂತ ಅಂದರೆ ಎಸ್ ಎಸ್ ಟಿ. ಓಕೆ, ಏನಪ್ಪ ಈ ಒಂದು ಎಸ್ ಎಸ್ ಟಿ ಅಂತ ಅಂದರೆ ಸಮೇಷನ್ ಆಫ್ ಐ ಟಿ ಐ ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಐ ಮೈನಸ್ ಸಿ ಎಫ್. ಸೊ ಈ ಟಿ ಐ ಸ್ಕ್ವಯರ್ ಅಂದರೆ ಏನು? ಸೊ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ವಾ? ಸೊ ಟಿ ಐ ಅಂದರೆ ಏನು? ಟಿ ಐ ಸ್ಕ್ವಯರ್ ಅಂದ್ರೇನು ಇಲ್ಲಿ ಬರ್ಕೋಬೋದು ಡೈರೆಕ್ಟಾಗಿ 625 ಅಂತಲೇ ಬರ್ಕೊಳ್ಬೋದು. ಸೊ ಟಿ ಐ ಸ್ಕ್ವಯರ್ ಅಂತ ಅಂದರೆ 25 ಸ್ಕ್ವಯರ್ 21 ಸ್ಕ್ವಯರ್ 15 ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಐ ಅಂದರೆ ಪರ್ಟಿಕ್ಯುಲರ್ ರೋ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ. ಓಕೆನಾ? ಸೊ ಇವಾಗ ಪರ್ಟಿಕ್ಯುಲರ್ ರೋ ಅಲ್ಲಿ 4 ಎಲಿಮೆಂಟ್ಸ್ ಇದೆ, ಈ ಒಂದು ರೋ ಅಲ್ಲೂ 4 ಎಲಿಮೆಂಟ್ಸ್ ಇದೆ, ಇಲ್ಲೂ 4 ಎಲಿಮೆಂಟ್ಸ್ ಇದೆ ಅಲ್ವಾ? ಇಲ್ಲಿ ಅದನ್ನೇ ಬರಿಬೇಕಾಗಿರೋದು. ಓಕೆ, ಸೊ ಇವಾಗ ಟಿ ಐ ಸ್ಕ್ವಯರ್ ಅಂದರೆ ಫಸ್ಟ್ಗೆ ಏನಿತ್ತು? 25 ಸ್ಕ್ವಯರ್. ಸೊ 25 ಸ್ಕ್ವಯರ್ ಇತ್ತು. ಸೊ ಮತ್ತು ಆ ಒಂದು ಪರ್ಟಿಕ್ಯುಲರ್ ರೋ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇತ್ತು ಅಂದರೆ 4 ಎಲಿಮೆಂಟ್ಸ್ ಇತ್ತು. ಅದಾದಮೇಲೆ ನೆಕ್ಸ್ಟ್ ವ್ಯಾಲ್ಯೂ ಏನಿತ್ತು? ನೆಕ್ಸ್ಟ್ ವ್ಯಾಲ್ಯೂ ನನಗೆ 21 ಸ್ಕ್ವಯರ್ನ ಮಾಡ್ಕೊತೀನಿ. ಪರ್ಟಿಕ್ಯುಲರ್ ರೋ ಅಲ್ಲಿ 4 ಎಲಿಮೆಂಟ್ಸ್ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 21 ಸ್ಕ್ವಯರ್ ಡಿವೈಡೆಡ್ ಬೈ 4. ನೆಕ್ಸ್ಟ್ ಏನಿದೆ? 15 ಸ್ಕ್ವಯರ್ ಡಿವೈಡೆಡ್ ಬೈ 4. ನಾನು ಸಿ ಎಫ್ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬಂದಿತ್ತು? ಸೊ 310.08 ಅಲ್ವಾ? ಸೊ ಇವಾಗ ಕ್ಯಾಲ್ಸಿಲ್ ಹಾಕೋಣ. ಸೊ 25 ಸ್ಕ್ವಯರ್ ಡಿವೈಡೆಡ್ ಬೈ 4 ಪ್ಲಸ್ 21 ಸ್ಕ್ವಯರ್ ಡಿವೈಡೆಡ್ ಬೈ 4 ಪ್ಲಸ್ 15 ಸ್ಕ್ವಯರ್ ಡಿವೈಡೆಡ್ ಬೈ 4 ಮೈನಸ್ 310.08 ಅಲ್ವಾ? ಸೊ ಟೋಟಲ್ ಆಗಿ ನನಗೆ ಎಷ್ಟು ಬಂತು? ಟೋಟಲ್ ಆಗಿ ನನಗೆ 12.67. ಸೊ ಇದು ಎಸ್ ಎಸ್ ಟಿ. ಓಕೆನಾ? ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ ಎಸ್ ಎಸ್ ಟಿ ಆದಮೇಲೆ ನಾವು ಎಸ್ ಎಸ್ ಇ ಕಂಡುಹಿಡಿಬೇಕು, ಅಂದರೆ ಎರರ್. ಓಕೆನಾ? ಸೊ ಇ ಅಂದರೆ ಎರರ್. ಸೊ ಯಾವ ರೀತಿ ಕಂಡುಹಿಡಿತೀರಾ? ಟಿ ಎಸ್ ಎಸ್ ಮೈನಸ್ ಎಸ್ ಎಸ್ ಟಿ. ಸೊ ಟಿ ಎಸ್ ಎಸ್ ವ್ಯಾಲ್ಯೂ ಏನಿತ್ತು? ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ? ಸೊ ಏನಿದೆ? 34.92. ಸೊ 34.92 ಮೈನಸ್, ಸೊ ದಟ್ ಈಸ್ ನಥಿಂಗ್ ಬಟ್, ಸೊ ಯು ಕ್ಯಾನ್ ಟೇಕ್ ಇಟ್ ಆಸ್ 35 ಆಲ್ಸೋ. ಓಕೆನಾ? ಯಾಕಂದರೆ 34.9 ಅಂತ ಅಂದರೆ ಆಲ್ಮೋಸ್ಟ್ 35 ಅಲ್ವಾ? 35 ಕೂಡ ತೊಗೊಳ್ಬೋದು ನೀವು. ಸೊ ಎಸ್ ಎಸ್ ಟಿ ವ್ಯಾಲ್ಯೂ ಬಂದುಬಿಟ್ಟು 12.67. ಓಕೆನಾ? ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ? 34.92 ಮೈನಸ್ 12.67 ಅಂತ ಅಂದರೆ ಎಷ್ಟು ಬರುತ್ತೆ ನಮಗೆ?
22.25 ಬರುತ್ತೆ. ಸೊ ಗೈಸ್ ರಿಮೆಂಬರ್, ಅಕಸ್ಮಾತ್ ನೀವೇನಾದರೂ 34.92 ತೊಗೊಂಡ್ರೆ ನಿಮ್ಗೆ ಈ ವ್ಯಾಲ್ಯೂ ಬರುತ್ತೆ. ಅಕಸ್ಮಾತ್ ನೀವೇನಾದರೂ ರೌಂಡ್ ಆಫ್ ಮಾಡಿ 35 ಅಂತ ತೊಗೊಂಡ್ರೆ ಯು ವಿಲ್ ಗೆಟ್ ಸಮ್ ವಾಟ್ ಲೈಕ್ 22.33 ಸಮಥಿಂಗ್ ಆ ರೇಂಜಲ್ಲಿ ಬರುತ್ತೆ. ಓಕೆನಾ? ಸೊ ಇಷ್ಟೇ. ಅದಾದಮೇಲೆ ಇವಾಗ ನಾವು ಫೈನಲ್ ಆಗಿ ನಾವು ಒಂದು ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು, ಒನ್ ವೇ ಟೇಬಲ್ಲು. ಓಕೆನಾ? ಯಾವ ರೀತಿ ಅಂತ ಅಂದರೆ ಫಸ್ಟು ನಾವು ಇಲ್ಲಿ ಬರ್ಕೊಳ್ಳೋಣ, ಏನು ಸೋರ್ಸ್ ಆಫ್ ವೇರಿಯೇಷನ್. ಓಕೆ, ಸೋರ್ಸ್ ಆಫ್ ವೇರಿಯೇಷನಲ್ಲಿ ಏನೇನಿರುತ್ತೆ ಅಂದರೆ, ಸೊ ಇದರಲ್ಲಿ 3 ಥಿಂಗ್ಸ್ ಇರುತ್ತೆ. ಓಕೆನಾ? ಸೊ ಅದನ್ನು ನಾನು ಹೇಳ್ತೀನಿ. ಸೊ ಸೋರ್ಸ್ ಆಫ್ ವೇರಿಯೇಷನ್ ಆದಮೇಲೆ ಇಲ್ಲಿ ಡಿಗ್ರಿ ಆಫ್ ಫ್ರೀಡಮ್. ಓಕೆ, ನೆಕ್ಸ್ಟ್ ಕಾಲಮು ಡಿಗ್ರಿ ಆಫ್ ಫ್ರೀಡಮ್ ಆಗಿದ್ದರೆ ನೆಕ್ಸ್ಟ್ ಏನಿರುತ್ತೆ ಎಸ್ ಅಂತ ಇರುತ್ತೆ, ಅಂದರೆ ಸಮ್ ಆಫ್ ಸ್ಕ್ವಯರ್ ಅಂತ. ಅದಾದಮೇಲೆ MS ಅಂತ ಇರುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನಿರುತ್ತೆ ಅಂದರೆ ಎಫ್ ರೇಷಿಯೋ ಅಂತ ಇರುತ್ತೆ, ಎಫ್ ರೇಷಿಯೋ. ಸೊ ದೀಸ್ ಆರ್ ದ ಕಾಲಮ್ಸ್, ಈ ಕಾಲಮ್ಸ್ ಇರುತ್ತೆ. ಓಕೆನಾ? ಸೊ ಫಸ್ಟ್ ರೋ ಬಂದುಬಿಟ್ಟು ಸೊ ಬಿಟ್ವೀನ್ ಟ್ರೀಟ್ಮೆಂಟ್ಸ್ ಅಂತ. ಓಕೆ, ಸೊ ಸೆಕೆಂಡ್ ರೋ ಬಂದುಬಿಟ್ಟು ಸೊ ಇದು ಬಿಟ್ವೀನ್ ಟ್ರೀಟ್ಮೆಂಟ್ಸ್ ಆದಮೇಲೆ ನೆಕ್ಸ್ಟ್ ರೋ ಬಂದುಬಿಟ್ಟು ಎರರ್. ಸೊ SC ಅಂತ ಅವಾಗ ಕ್ಯಾಲ್ಕುಲೇಟ್ ಮಾಡೋದ್ವಲ್ಲ ಅದರ ರಿಲೇಟೆಡ್. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಟೋಟಲ್ ಅಂತ ಇದೆ. ಓಕೆನಾ? ಸೊ ಇವಾಗ ಟೋಟಲ್ ಅಂತ ಇದೆ. ಸೊ ದಿಸ್ ಇಸ್ ದ ಫೈನಲ್ ಒನ್. ಓಕೆ, ಸೊ ಇವಾಗ ಒಂದೊಂದೇ ಫಿಲ್ ಮಾಡ್ಕೊಳ್ತಾ ಹೋಗೋಣ. ಸೊ DOF ಅಂತ ಅಂದರೆ ಡಿಗ್ರಿ ಆಫ್ ಫ್ರೀಡಮ್ ಅಂತ. ಸೊ ಈ ಬಿಟ್ವೀನ್ ಟ್ರೀಟ್ಮೆಂಟಿಗೆ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ K-1. ಓಕೆ, ಸೊ ಈ K ಬಂದುಬಿಟ್ಟು ಸೊ ಎಷ್ಟು ಥರ ಸ್ಯಾಂಪಲ್ಸ್ಗಳಿದ್ದಾವೆ ಅದು ಬಂದುಬಿಟ್ಟು K. ಸೊ ಎಷ್ಟು ಥರ ಸ್ಯಾಂಪಲ್ಸ್ ಇದ್ದಾವೆ? A, B, C 3 ಟೈಪ್ಸ್. ಸೊ ಅದಕ್ಕೆ ನಾನು ಏನು ಮಾಡ್ಕೊಳ್ತೀನಿ ಅಂತ ಅಂದರೆ, ಸೊ ನಾನು ಇಲ್ಲಿ 3 - 1 ಹಾಕ್ಕೊಳ್ತೀನಿ. 3 - 1 ಏನಾಗುತ್ತೆ 2. ಸೊ ಇವಾಗ ಎರರಿಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಡಿಗ್ರಿ ಆಫ್ ಫ್ರೀಡಮ್ ಅಂದರೆ N - K. N ಅಂದರೆ ಟೋಟಲ್ಸ್ ಎಷ್ಟು ವ್ಯಾಲ್ಯೂಸ್ ಇದ್ದಾವೆ ಟೇಬಲಲ್ಲಿ ಅಂತ, 12. K ಅಂದರೆ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾಂಪಲ್ ಇದ್ದಾವೆ ಅಂತ, 3. ಸೊ ಏನಾಗುತ್ತೆ ನಮಗೆ 9 ಬರುತ್ತೆ. ಓಕೆ, ಸೊ ಟೋಟಲ್ಲು N-1. N-1 ಅಂತ ಅಂದರೆ N ವ್ಯಾಲ್ಯೂ ಏನು 12, -1 ಅಂದರೆ 11. ಓಕೆನಾ? ಸೊ SS ಅಂದರೆ ಏನಂತ ಅಂದರೆ ಸಮ್ ಆಫ್ ಸ್ಕ್ವಯರ್. ಯಾವ್ಯಾವ ಸಮ್ ಆಫ್ ಸ್ಕ್ವಯರ್ ಇದೆ ನನಗೆ ಗೊತ್ತಿರೋ ಪ್ರಕಾರ SST ಫಸ್ಟಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ? ಸೊ SST ವ್ಯಾಲ್ಯೂ ಏನು? ಸೊ SST ವ್ಯಾಲ್ಯೂ ಬಂದು 12.67. ಅದಾದಮೇಲೆ SSE ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ವಿ, ಎರರ್ ಅಂದರೆ SSE. ಸೊ SSE ವ್ಯಾಲ್ಯೂ ಏನಾಗಿತ್ತು 22.25 ಆಗಿತ್ತು. ಓಕೆ, ಸೊ ಇಲ್ಲಿ ಯಾವುದೇ ರೀತಿ ಇರೋದಿಲ್ಲ. ಸೊ MSS ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ, ಸೊ MSS SST ಡಿವೈಡೆಡ್ ಬೈ ಡಿಗ್ರಿ ಆಫ್ ಫ್ರೀಡಮ್. ಸೊ ಈ ಒಂದು ಪರ್ಟಿಕ್ಯುಲರ್ ರೋಗೆ ಸೊ ಏನು 12.67 ಡಿವೈಡೆಡ್ ಬೈ 2 ಏನು ಬರುತ್ತೆ? ಸೊ 12.67 ಡಿವೈಡೆಡ್ ಬೈ 2 ಅಂತ ಅಂದರೆ ನಮಗೆ ವ್ಯಾಲ್ಯೂ ಏನು ಬರುತ್ತೆ? 6.335 ಬರುತ್ತಾ? ಹೌದು. ಅದಾದಮೇಲೆ ಈ ಒಂದಕ್ಕೆ ಸೊ SSE ಡಿವೈಡೆಡ್ ಬೈ ಡಿಗ್ರಿ ಆಫ್ ಫ್ರೀಡಮ್ ಅಂತ ಅಂದರೆ 22.25 ಡಿವೈಡೆಡ್ ಬೈ ಏನು 9 ಏನು ಬರುತ್ತೆ? 22.25 ಡಿವೈಡೆಡ್ ಬೈ 9 ಅಂತ ಅಂದರೆ ನಮಗೇನು ಬರುತ್ತೆ? ಸೊ 2.472 ಬರುತ್ತೆ. ಓಕೆನಾ? ಸೊ ಅದಾದಮೇಲೆ ಇಲ್ಲಿ ಏನೂ ಇರೋದಿಲ್ಲ. ಸೊ ಎಫ್ ರೇಷಿಯೋ ಯಾವ ರೀತಿ ಕಂಡುಹಿಡಿತೀರಾ? ಸೊ ಎಫ್ ರೇಷಿಯೋ ಬಂದುಬಿಟ್ಟು ಸೊ ಹೆಂಗೆ ಅಂದರೆ 6.335 ಡಿವೈಡೆಡ್ ಬೈ 2.472. ಸೊ ಏನು ಬರುತ್ತೆ? 6.335 ಡಿವೈಡೆಡ್ ಬೈ 2.472. ಓಕೆನಾ? ಸೊ ಕಂಪ್ಲೀಟ್ ಆನ್ಸರ್ ಏನು ಬರುತ್ತೆ? ಸೊ 2.562 ಬರುತ್ತೆ. ಓಕೆ, ಸೊ ಈ ಥರ ಬಂದಾಗ ಸೊ ಇಲ್ಲೇನು ಬರೀತೀರಾ? ಸೊ ನಮ್ಮ ಎಫ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಏನಿದೆ 2.562, ಬಟ್ ಕ್ವೆಶನಲ್ಲಿ ಕೊಟ್ಟಿರೋವಂಥದ್ದು ಏನು 4.26. ಸೊ ಅವರ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಈಸ್ ಲೆಸರ್ ದ್ಯಾನ್ ದ ಟ್ಯಾಬ್ಯುಲರ್ ವ್ಯಾಲ್ಯೂ ವಿಚ್ ಇಸ್ 4.26. ಸೊ ವಿತ್ ವಿಚ್ ಡಿಗ್ರಿ ಆಫ್ ಫ್ರೀಡಮ್? ಡಿಗ್ರಿ ಆಫ್ ಫ್ರೀಡಮ್ ಬಂದುಬಿಟ್ಟು 2 ಮತ್ತು 9. ಸೊ ಅಲ್ವಾ? ಸೊ ಬಿಟ್ವೀನ್ ಟ್ರೀಟ್ಮೆಂಟ್ ಮತ್ತು ಎರರ್. ಓಕೆ, 2,9 ಆಫ್ ಡಿಗ್ರಿ ಆಫ್ ಫ್ರೀಡಮ್ at 5% significance level. Okay, 5% significance level. So hence what happens? H0 is accepted. Less than andre accepted alva. So ashte. So this is a way of solving one way ANOVA table.
ಓಕೆನಾ, ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನಾವು ಫಸ್ಟು ಏನು ಮಾಡ್ತೀವಿ, ವಾಟ್ ಇಸ್ ದಟ್ ಕಲೆಕ್ಷನ್ ಫ್ಯಾಕ್ಟರ್ನ ಕಂಡುಹಿಡಿತೀವಿ. ಕಲೆಕ್ಷನ್ ಫ್ಯಾಕ್ಟರ್ ಆದಮೇಲೆ ನಾವು TSSನ ಕಂಡುಹಿಡಿತೀವಿ. TSS ಕಂಡುಹಿಡ್ದಾದ್ಮೇಲೆ ಅದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ನಾವೇನು ಮಾಡ್ತೀವಿ, ಸೊ SSCನ ಕಂಡುಹಿಡಿತೀವಿ. ಹೆಂಗೆ SSTನ ಕಂಡುಹಿಡ್ದಾದ್ಮೇಲೆ SSCನ TSS ಮತ್ತು SST ಮುಖಾಂತರ ನಾವು ಕಂಡುಹಿಡ್ಕೊಳ್ತೀವಿ. ಅದಾದಮೇಲೆ ದಿಸ್ ಇಸ್ ಅ ಫೈನಲ್ ಒನ್. ಆ್ಯಕ್ಚುಲಿ ಇದನ್ನು ನೋಡೇ ಮಾರ್ಕ್ಸ್ ಕೊಡೋದು. ಯಾಕಂದರೆ ನೀವು ಅಷ್ಟು ಬರ್ದಿರ್ತೀರಲ್ವ, ಅಷ್ಟು ಸ್ಟೆಪ್ಸ್ ನೋಡೋದಕ್ಕೆ ಅವರಿಗೆ ಟೈಮ್ ಸಿಗೋದಿಲ್ಲ. ಸೊ ಅಕಸ್ಮಾತ್ ಈ ಒಂದು ಟೇಬಲ್ಲು ಕರೆಕ್ಟ್ ಇದ್ದರೆ ನಿಮ್ಮ ಕಂಪ್ಲೀಟ್ ಆನ್ಸರ್ ಕರೆಕ್ಟ್ ಇರುತ್ತೆ ಅಂತ ಅವರು ಈ ಟೇಬಲ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಮೈ ಸಜೆಷನ್ ಇಸ್ ಕರೆಕ್ಟಾಗಿ ನೀಟಾಗಿ ನೋಡಿಕೊಂಡು ಕ್ಯಾಲ್ಸಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಒಂದೇನಾದರೂ ಮಿಸ್ ಆದರೂ ಕೂಡ ನಿಮ್ಮ ಮಾರ್ಕ್ಸ್ ನೀವೇ ಕಳ್ಕೊಳ್ತೀರಾ. ಓಕೆನಾ? ಸೊ ಒನ್ ವೇ ಅನೋವಾ ತುಂಬಾ ಈಸಿಯಾಗಿದೆ, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.